ಹೆಲೋ ನಮಸ್ತೆ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತಿಂಡಿಗೆ ಒಳ್ಳೆ ಸೂಪರ್ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ಮಾವಿನಕಾಯಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಗ್ಯಾಸ್ ಎಲ್ಲ ರೆಡಿ ಮಾಡ್ಕೊಬೇಕಿತ್ತು. ರೆಡಿ ಅಂತ ಅಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ರಾತ್ರಿ ಫುಲ್ ಟ್ರಾವೆಲ್, ನೆನ್ನೆ ಎಲ್ಲ ಫುಲ್ ಟ್ರಾವೆಲಲ್ಲಿ ಇದ್ವಿ ನಾವು. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಆಲ್ಮೋಸ್ಟ್ ನಾವು ಮನೆಗೆ ಬಂದಿದ್ದೆ 9:30 ಆಗೋಗಿತ್ತು. ನನಗಂತೂ ಅಡುಗೆ ಮಾಡೋ ಪೇಷನ್ಸ್ ಅಂತೂ ಒಂಚೂರು ಇರಲಿಲ್ಲ. ಸೊ ಬಂದಿದ್ದವಳು ಮಲ್ಕೊಂಡ್ಬಿಟ್ಟೆ. ಸೊ ಆವಾಗ ನನ್ನ ಹಸ್ಬೆಂಡ್ ಪಾಪ ಎದ್ದೋಗಿ ಅಮ್ಮು ಕೂಡ ಊಟ ಮಾಡಿಲ್ಲ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಗಂಡಸರು ಅಡುಗೆ ಮಾಡೋದೇನೋ ಓಕೆ, ತುಂಬ ಟೇಸ್ಟಾಗೂ ಇರುತ್ತೆ. ಆದರೆ ಮಾಡಾದ್ಮೇಲೆ ಈ ಕೆಲಸ ಇದೆಯಲ್ಲ, ಕ್ಲೀನ್ ಮಾಡೋ ಕೆಲಸ ಯಾರಿಗೂ ಬೇಡಪ್ಪ ದೇವ್ರೆ. ನಿಮ್ಮ ಮನೇಲೂ ಹಿಂಗೇನಾ? ಇದೇ ಥರ ಆಗಿದೆಯಾ? ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಎಕ್ಸ್ಪೆಷಲಿ ನಾನಂತೂ ನನ್ನ ಹಸ್ಬೆಂಡ್ ಮಾಡೋ ಅಡುಗೆ ಅಂತೂ ಸಖತ್ ಟೇಸ್ಟಾಗಿರುತ್ತೆ. ಬಟ್ ಆದರೆ ಅದಾದಮೇಲೆ ಕ್ಲೀನ್ ಮಾಡೋದಿರುತ್ತಲ್ಲ, ಅವಾಗ ಅನಿಸುತ್ತೆ ಯಾವ ಟೇಸ್ಟ್ ಬೇಡ ಏನು ಬೇಡ, ನಾವೇ ಅಡುಗೆ ಮಾಡಿಬಿಡೋಣ ಅಂತ. ಅಷ್ಟೊಂದು ಫುಲ್ ಅಡುಗೆ ಮನೆಯೆಲ್ಲ ಗಲೀಜು ಮಾಡಿಟ್ಟಿರ್ತಾರೆ ನೋಡಿ. ಎಷ್ಟು ರವೆನ ಉಪ್ಪಿಟ್ಟು ಮಾಡ್ತೀನಿ ಅಂತ ರವೆ ಎಲ್ಲ ಕೆಳಗಡೆ ಚೆಲ್ಲಿದ್ದಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿವತ್ತು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ತಿಂಡಿಗೆ ಏನೂ ಅಂದರೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಏನೂ ತಂದಿರಲಿಲ್ಲ. ಸೊ ಹಾಗಾಗಿ ನೆನೆ ಹೋಗಿದಾಗ ಪುನರ್ವಿ ಅವ್ರ ದೊಡ್ಡಮ್ಮ ಮನೆ ನಂಗೆ ಮಾವಿನಕಾಯಿ ಬೇಕು ಅಂತ ಹೇಳಿ ಇಸ್ಕೊಂಡು ಬಂದಿದ್ಲು. ಸೊ ಅದೇ ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ತಿನ್ನಕ್ಕೆ ಬೇರೆ ಬೇಕು ಅಂತ ಹೇಳಿದ್ಲು. ಅದರಲ್ಲಿ ಒಂದು 5-6 ಪೀಸ್ನ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಚಿತ್ರಾನ್ನ ಮಾಡಿದ್ದೀನಿ. ಸೊ ಈ ಸೀಸನ್ ಎಲ್ಲರೂ ಚಿತ್ರಾನ್ನ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇನ್ನೂ ಯಾರೆಲ್ಲ ಮಾಡಿಲ್ಲ ಕಮೆಂಟ್ ಮಾಡಿ. ಸೊ ಮಾಡಿದರೆ ನೀವು ಇದೇ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀರಾ ಇಲ್ಲೋ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಿರೋ ನೋಡ್ತಾ ಇದ್ದೀರೋ ಅಥವಾ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಏನಾದರೂ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ, ತಿಂಡಿ ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೆಣಸಿನ್ಕಾಯಿನ ರುಬ್ಕೊತಾ ಇದ್ದೀನಿ. ಏನಕ್ಕೆ ರುಬ್ಕೊತಾ ಇದ್ದೀನಿ ಅಂತ ಅಂದರೆ, ಪುನರ್ವಿಗೆ ಮೆಣಸಿನ್ಕಾಯಿ ಅಲ್ಲಲ್ಲೇ ಸಿಕ್ಕಿದ್ರೆ ಪ್ರತಿಯೊಂದು ಆಯ್ತಾ ಇರ್ತಾಳೆ. ಆದಾಗ ಅದ್ರ ಜೊತೆ ಅನ್ನನೂ ಸ್ವಲ್ಪ ಆಯ್ದು ಬಿಡ್ತಾಳೆ, ಅದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಡ್ರೈ ಪೇಸ್ಟ್ ಮಾಡ್ಕೊತೀನಿ. ಸೊ ಆ ಥರ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಹಾಕೋತೀನಿ. ಯಾಕಂದರೆ ಟೇಸ್ಟ್ ಬರುತ್ತೆ ಅಂತ, ಗೊಜ್ಜು ಸ್ವಲ್ಪ ರುಚಿಯಾಗಿರುತ್ತೆ ಅಂತ. ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ಹೇಳಿ ಬೇಕಿದ್ರೆ ಹೆಂಗಿತ್ತು ಅಂತ. ಸೊ ಇದನ್ನು ಡ್ರೈ ಪೇಸ್ಟ್ ಮಾಡ್ಕೋತೀನಿ. ಸೊ ಡ್ರೈ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಎಣ್ಣೆನ ಕಾಯಕ್ಕಿಟ್ಟೆ. ಸೊ ಇದೇ ಎಣ್ಣೆಗೆ ನಾನು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂಡು ತೆಗ್ದಿಟ್ಕೊತಾ ಇದ್ದೀನಿ. ಸೊ ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಎಲ್ಲರೂ ಯೂಶ್ವಲಿ ಸ್ಪೂನ್ಸಲ್ಲಿ ಹಾಕ್ತಾರೆ, 1 ಟೇಬಲ್ ಸ್ಪೂನ್. ನಾನು ಯಾವತ್ತೂ ಆ ಥರ ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಅಂದರೆ ಇದೆಲ್ಲ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಲ್ಲ, ನಮಗೆ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಒಂಥರ ಏನು ಅಂತ ಹೇಳ್ತಾರೆ, ಡೈಲಿ ಮಾಡ್ತಾಯಿದ್ರೆ ಆ ಕೆಲಸಕ್ಕೆ ಒಂದು ಪರ್ಫೆಕ್ಷನ್ ಸಿಕ್ಬಿಡುತ್ತೆ ಅಂತಾರಲ್ಲ, ಆ ಥರ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಜನಕ್ಕೆ ಮಾಡಬೇಕಂದ್ರೆ ಇಷ್ಟು ಹಾಕಿದ್ರೆ ಸಾಕು ಅಂತ. ಸೊ ನಾನೇನು ತುಂಬ ಓವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಗೊತ್ತಾಗುತ್ತೆ ನಮ್ಮ ಮನೆ ಜನಕ್ಕೆ ನಾನು ಎಷ್ಟು ಹಾಕಬೇಕು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾನು ಮೀಡಿಯಮ್ ಸೈಜ್ದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಚಿತ್ರಾನ್ನ ಮಾಡಿದಾಗ ಯೂಶ್ವಲಿ ನಾನು ಕಟ್ ಮಾಡೋಕ್ಕೆ ಹೋಗಲ್ಲ, ಚಾಪರ್ ತೊಗೊಂಡಿರ್ತೀನಿ, ಆ ಚಾಪರಲ್ಲಿ ಮಾಡ್ಕೊಂಬಿಡ್ತೀನಿ ಚಿತ್ರಾನ್ನನ. ಸೊ ಇದೆಲ್ಲ ಆದಮೇಲೆ ಒಗ್ಗರಣೆಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ, ಅರಿಶಿನದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ತುರಿದಿಟ್ಟಿರುವಂತಹ ಮಾವಿನಕಾಯಿ, ಇಲ್ಲಿ ನಾನು ಯೂಸ್ ಮಾಡಿರೋದು ಆಮಿನಿ ಮಾವಿನಕಾಯಿ ಅಂತ ಹೇಳ್ತಾರಲ್ಲ, ಸೊ ಆ ಮಾವಿನಕಾಯ್ದು 3/4 ಭಾಗನ ಯೂಸ್ ಮಾಡಿದ್ದೀನಿ. ಸಿಪ್ಪೆ ಸಮೇತನೇ ನಾನು ತುರಿದಿದ್ದೀನಿ. ಸಿಪ್ಪೆನ ಸಪ್ರೇಟಾಗಿ ನಾನು ತೆಗೆದಿಟ್ಕೊಳಕ್ಕೆ ಹೋಗಿಲ್ಲ, ಸಿಪ್ಪೆ ಸಮೇತನೇ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತಿಂತಾಯಿದ್ರೆ ಒಂಥರ ಹುಳಿ ಮತ್ತು ಇದು ಏನದು ಮಾವಿನಕಾಯಿದು ಸಿಪ್ಪೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮಾವಿನಕಾಯಿನ ಯಾವಾಗ ಹಾಕಬೇಕು ಅಂತಂದರೆ, ಇನ್ನೇನು ನೀವು ಸ್ಟವ್ ಆಫ್ ಮಾಡ್ತೀರಾ, ಎಲ್ಲ ಗೊಜ್ಜು ಆಗೋಗಿದೆ, ಸ್ಟವ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಮಾವಿನಕಾಯಿ ತುರಿನ ಹಾಕಿಬಿಟ್ಟು ಒಂದೇ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ಹೊಂದ್ಕೊಳ್ಳುತ್ತೆ. ತೀರಾ ಬೇಯಿಸಬಾರ್ದು, ತೀರಾ ಬೇಯಿಸಿದ್ರೆ ಟೇಸ್ಟ್ ಇರೋದಿಲ್ಲ. ಸೊ ಇದಾದಮೇಲೆ ನನ್ನ ಮಗಳು ಇವಾಗ ಅವಳಿಗೆ ಸ್ಕೂಲಿಗೆ ರಜಾ ಇರೋದ್ರಿಂದ ಸ್ವಲ್ಪ ನನ್ನ ವೀಡಿಯೋಸ್ಗೆ ಹೆಲ್ಪ್ ಮಾಡ್ತಿದ್ದಾಳೆ.
ಸೊ ನನ್ನ ಟ್ರೈಪಾಡ್ ಕೂಡ ಹಾಳಾಗೋಯ್ತು. ಸೊ ಮುರಿದೋಯ್ತು ಅವತ್ತು ಮಿಸ್ ಆಗಿ ಬ್ಯಾಗ್ ಅದ್ರ ಮೇಲೆ ಹಾಕಿಬಿಟ್ಟೆ. ಸೊ ಅದು ಮುರಿದೋಯ್ತು. ಸೊ ಹಾಗಾಗಿ ನನ್ನ ಮಗಳು ಪಾಪ ಹೆಲ್ಪ್ ಮಾಡ್ತಿದ್ದಾಳೆ ವಿಡಿಯೋ ಮಾಡು ಅಂತ ಹೇಳಿ. ಚೆನ್ನಾಗೇ ಮಾಡಿದ್ದಾಳೆ. ಸೊ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ಸ್ ಅಮ್ಮು ನಂಗೆ ವಿಡಿಯೋಗೆ ಹೆಲ್ಪ್ ಮಾಡಿದ್ದಕ್ಕೆ. ಈ ಥ್ಯಾಂಕ್ಸ್ ಎಲ್ಲ ಹೇಳೋದ್ರಿಂದ ಮಕ್ಳುಗಳಿಗೆ ಅವ್ರಿಗೂ ಅದು ಅಭ್ಯಾಸ ಆಗುತ್ತೆ. ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಅವ್ರಿಗೂ ಅದು ಏನಾದರೂ ಇಸ್ಕೊಂಡಾಗ ಅದು ಮತ್ತೆ ಅವ್ರಿಗೆ ಹೇಳೋಕ್ಕೆ ಒಂಥರ ಏನಂತ ಹೇಳ್ತಾರೆ, ಮನೆ ಪಾಠನೇ ಮೊದಲನೇ ಪಾಠ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಹಾಗಾಗಿ ಪ್ರತಿ ಟೈಮೂ ನಾನು ಅವಳಿಗೆ ಏನೇ ಮಾಡಿದ್ರು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಗೊಜ್ಜು ನಾನು ಯೂಶ್ವಲಿ ಮಾಡ್ತಾ ಇರೋದು ವೀಡಿಯೋಗೋಸ್ಕರಲ್ಲ, ನಮ್ಮನೆ ತಿಂಡಿಗೆ ನಾನು ಮಾಡಿರೋದು. ಆಲ್ಮೋಸ್ಟ್ 3 ಜನಕ್ಕೆ ಎಷ್ಟು ಬೇಕಷ್ಟು ಮಾಡಿಬಿಟ್ಟು ನಾನು ಆಲ್ರೆಡಿ ಕಡಲೆಬೀಜ ಕರೆದಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಸೊ ಇಷ್ಟೇ ನಾನು ಮಾಡೋದು. ಅಥವಾ ನೀವು ಬೇರೆ ಥರ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ಸೊ ಅದನ್ನು ಒಮ್ಮೆ ಟ್ರೈ ಮಾಡೋಣ. ಬಟ್ ನಾನು ಮಾಡೋ ಮಾವಿನಕಾಯಿ ಚಿತ್ರಾನ್ನ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಖುಷಿ ಆಗ್ತಿದೆ, ನಿಮ್ಮ ಸಪೋರ್ಟ್ ಸಿಗ್ತಿದೆ ಅಂತ. ಸೊ ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿ. ಈ ವಿಡಿಯೋದಲ್ಲಿ ಸ್ವಲ್ಪ ಏನೋ ಒಂದು ಕಲ್ತಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಬೆಳಗ್ಗೆ ತಿಂಡಿ ಕತೆ ಮುಗೀತು. ಇನ್ನೇನಿದ್ರು ಮಧ್ಯಾಹ್ನ ಊಟದ ಕತೆನ ಯೋಚನೆ ಮಾಡಬೇಕು. ಸೊ ಆ ಯೋಚನೆ ಮಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸೊ ಬಾಯ್ ಟೇಕ್ ಕೇರ್ ಅಂತ ಹೇಳ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.